ವಿಸ್ತಾರ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. 10 ದೇವರನ್ನ ಪೂಜಿಸೋದಕ್ಕಿಂತ ಹೆತ್ತ ತಾಯಿಯನ್ನ ಪೂಜಿಸು ಅಂತ ಹೇಳ್ತಾರೆ. ಎಲ್ಲರೂ ಹೇಳ್ಕೊಂಡು ಬರ್ತಾರೆ ಹಿರಿಯರು. ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತಂದಿದ್ದು ಚಿತ್ರರಂಗದ ಹೆಮ್ಮೆಯ ಹಿರಿಯ ನಟ ಲೀಲಾವತಿ ತಾಯಿಯವರ ಮುದ್ದು ಕುವರ ವಿನೋದ್ ರಾಜ್ ಸರ್ ಅವರು. ನಮಸ್ತೆ ಸರ್. ಸ್ವಾಗತ ಸರ್. ಅಮ್ಮ ನನ್ನ ಜೊತೆಲೇ ಇದ್ದಾರೆ, ನನ್ನಲ್ಲೇ ಇದ್ದಾರೆ, ನಮ್ಮ ಅಮ್ಮ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. जिसका कोई नहीं उसका तो खुदा है यार. Don't neglect mother. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಬೆಳಗ್ಗೆ ಎಲ್ಲ ಕೆಲಸ ಮಗ ಎಷ್ಟೇ ದೊಡ್ಡವನಾದ್ರೂ ಕೂಡ ತಾಯಿಗೆ ಯಾವತ್ತೂ ಕಂದ. ಅದ್ರಲ್ಲೂ ನೀವು ಲೀಲಾವತಿ ಅಮ್ಮನವರ ಕಂದ ಅಷ್ಟಲ್ಲ, ಕನ್ನಡದ ಕಂದ ಕೂಡ. ಹಾಗಾಗಿ ಅಮ್ಮ ಅವರು ಇಲ್ಲದ 1 ವರ್ಷ ಕಳೆದಿದ್ದೀರ. ಅದು ತುಂಬಾ ಬೇಜಾರಾಗುವಂತ ಸಂಗತಿ. ಅಮ್ಮ ಅವರು ಭೌತಿಕವಾಗಿ ಇಲ್ಲದೆ ಇದ್ರು ಸರ್. ನಾವೀಗ ಮನೆಗ್ ಬಂದ್ವಿ, ಎಲ್ಲೆಲ್ಲೋ ಅಮ್ಮ 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 ಅಮ್ಮವರು ಈಗ್ಲೂ ಕೂಡ ಇದ್ದಾರೆ, ಈಗ್ಲೂ ಕೂಡ ಇಲ್ಲಿ ಇದ್ದಾರೆ. ನಮ್ಗೆ ಕಾಣ್ತಾ ಇದೆ, ಫೀಲ್ ಆಗ್ತಾ ಇದೆ. ನನಗೆ 1 ವರ್ಷ 1 ವರ್ಷ ಅಲ್ಲ, ನಿನ್ನೆ ಹಾಸ್ಪಿಟಲ್ ಸೆಕ್ಯೂರಿಟಿ ಒಬ್ರು ತುಂಬಾ ನರಳ್ತಾ ಇದ್ರು, ಕಾನ್ಸ್ಟಿಪೇಷನ್ ಆಗಿ ಪಾಸ್ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇತ್ತು. ಫೋನ್ ಮಾಡಿದ್ದಾರೆ, ನಮ್ಮ ಮನೆಗೆ ಫೋನ್ ಮಾಡಿದ್ದಾರೆ. ತಕ್ಷಣ ಗಾಡಿ ತಗೊಂಡೋಗಿದ್ದು ನಾನು. ಆತನ್ನ ಕೂರಿಸ್ಕೊಂಡ್ಬಿಟ್ಟು, ಲ್ಯಾಂಗ್ವೇಜ್ ಬೇರೆ ಆತಂದು, ಹೋಗಿ ಅಂಗಡಿಲಿ ಮೆಡಿಕಲ್ ಏನೋ ಕೇಳಿದ್ದಾರೆ. ನಾನು ಹೊಟ್ಟೆ ನೋಯ್ತಾ ಇದೆ ಅಂದ ತಕ್ಷಣ ಅವ್ರೇನು ಮಾಡಿದ್ದಾರೆ, ಅವ್ರಿಗೆ ಡೈರಿ ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟು ಆ ಔಷಧಿ ಕೊಟ್ಟಿದ್ದಾರೆ. ಇನ್ನೂ ಕಾನ್ಸ್ಟಿಪೇಷನ್ ಜಾಸ್ತಿ. ಅದು ಹೇಳಿದ ಮೇಲೆ ನನಗೆ ಗೊತ್ತಾಗಿ ಇಮಿಡಿಯೇಟ್ ಕೂತ್ಕೊಂತಂದು ವಿಡೋ ನನ್ನ ತೋಳ ಮೇಲೆ ಮಲಗಿಬಿಟ್ರೆ ಅಯ್ಯೋ 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 ಅಂತ ಕೂತ್ಕೊಂಡು ಒಂದು ಡಾಕ್ಟರ್ ವಿಕಾಸ್ ಹತ್ರ BP ಮ್ಯಾಗ್ನಸ್ ಇದೆ, ನನ್ನ ಮಗ ಹೋಗಿ ನಿಮ್ಮ ಎಲ್ಲ ವ್ಯವಸ್ಥೆ ಮಾಡಿಸಿ ಕೊಡಿಸಿ ಫ್ರೀಯಾಗಿ ಬಂದು ಅವ್ರನ್ನ ಡ್ರಾಪ್ ಮಾಡುವಾಗ ಇನ್ನು 2ನೇ ತಾಯಿ ಸರ್ ನೀವು, ನಿಮ್ಮ ತಾಯಿನ ನಿಮ್ಮಲ್ಲಿ ಕಂಡೆ. ಅಯ್ಯೋ ನನಗೆ ಈಗ ನಾನು ಬ್ಲ್ಯಾಕ್ ಹತ್ರ ಅಮ್ಮ ಇಲ್ಲಪ್ಪ, ಅಮ್ಮ ಇಲ್ಲೋ ಅಂತ ಕೇಳಿದ್ರೆ ನನ್ನ ಮುಖ ನೋಡಿದಾಗ ಇಷ್ಟವರೆಗೆ ಅಮ್ಮನ ನೋಡೋದು, ನೀನೇ ನನ್ಗಮ್ಮ ಅಂತೆ. ಸೊ ತಾಯಿ ಜವಾಬ್ದಾರಿ ಏನು ಅಂತ ನಮ್ಗೆ ಗೊತ್ತಾಗೋಯ್ತು. ಇದೀವಿ. ಅಮ್ಮ ನನ್ನ ಜೊತೆಲೇ ಇದ್ದಾರೆ, ನನ್ನಲ್ಲೇ ಇದ್ದಾರೆ, ನಮ್ಮ ಅಮ್ಮ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಜೊತೆಲೇ ಇದ್ದಾರೆ. ಯಾಕಂದ್ರೆ ಇದ್ದಾಗ ನಿಮ್ಗೆ ಅದು ಕೊಡು ಇದು ಕೊಡು ಎದುರಿಸ್ತಾ ಇರೋದು, ನಿಮ್ ಹೆಸರನ್ನ ತುಂಬಾ ಸಲ ಕೂಗ್ತಾ ಇರ್ತಿದ್ರು, ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಎಕೋ ಆಗ್ತಾ ಇರುತ್ತೆ, ಎಲ್ಲ ಎಕೋ ಆಗ್ತಾ ಇರುತ್ತೆ ಜೀವನದಲ್ಲಿ. ನಾನು ತಿರುಗಿ ನಿನಗೆ ಬಾ ಹೋಗು ಅಂತ ಹೇಳೋಷ್ಟು ಸಮಯಗಳು ಕಮ್ಮಿ ಇದೆ ಕೊಡೋ ಜೀವನದಲ್ಲಿ. ಇದ್ದಾಗ ನಮ್ಗೆ ಅದು ಅರ್ಥ ಆಗ್ತಾ ಇರಲಿಲ್ಲ. ತುಂಬಾ ಮಿಸ್ ಮಾಡ್ಕೋತೀನಿ, ನಮ್ಮನ್ನ ತುಂಬಾ ಮಿಸ್ ಮಾಡ್ಕೋತೀನಿ. ಮೊನ್ನೆ ನಾನು ಶಿವಣ್ಣವ್ರ ಮನೆಗೆ ಹೋದಾಗ ಹೀಗೆ ಯಾರನ್ನೋ ಕರ್ಬಿಡಿ, ನೀವು ಬರ್ತ್ಡೇಲಿ ಬ್ಯುಸಿ ಇರ್ತೀರಾ ಅಂತ ಅಂದ್ಕೊಂಡು ನಾವು ಅದಕ್ಕೆ ನಾವು ಏನಾದ್ರು ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಡಿಸ್ಟರ್ಬ್ ಮಾಡಬಾರ್ದು ಅಂದರು. ಏನಪ್ಪ ಬರ್ತ್ಡೇ, ನನ್ನ ಮಕ್ಕಳೆಲ್ಲ ಹೋಗ್ತಾರೆ, ಜಪನೀಸ್ ಹೋಟ್ಲೆಲ್ಲ ಹೋಗ್ತಾರೆ, ತಿಂತಾರೆ, ನಾವೇನು ಮಾಡ್ಬೇಕು ಅದನ್ನು ನೋಡ್ಬಿಟ್ಟು ನಿಮ್ಗೆ ಅರ್ಥ ಆಗ್ತಾ ಇದ್ದೀರಾ? ಹಾಗಾಗಿ ನಮ್ಮ ತಲೆಡಿಗೆ ನಮ್ಮ ಕೈ ಅದು, ನಮ್ಮ ತಲೆಡಿಗೆ ನಮ್ಮ ಕೈ, ಬೇರೆ ಕೈ ಬರೋಕ್ಕಾಗಲ್ಲ. ಅಮ್ಮನೇ ತಾಯಿನೇ, ಅವ್ರ ತಾಯಿ ಯಾರು, ನಮ್ಮ ತಾಯಿ ಯಾರು, ತಾಯಿನೇ. ತಾಯಿಗೆ ಬೇರೆ ಒಂದು ಇದನ್ನ ನಾವು ಕಂಡುಹಿಡಿಯಕ್ಕಾಗದೇ ಇಲ್ಲ. ಪರ್ಯಾಯ ಇಲ್ಲ, ಪರ್ಯಾಯ ವ್ಯವಸ್ಥೆ ಅಲ್ಲ. ಆ ವ್ಯವಸ್ಥೆ ಅನ್ನೋದು ತೆಗ್ಬಿಡಿ ಅಷ್ಟೇ. ತಾಯಿ ಕ್ಲೋಸ್. ಅಯ್ಯೋ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಇಂಡಸ್ಟ್ರಿಯಲ್ಲಿ ಅಷ್ಟೇ ಅಲ್ಲ ಸರ್, ಸಮಾಜದಲ್ಲೂ ಕೂಡ ತಾಯಿ ಮಗ ಅಂತ ಬಂದ್ರೆ ಫಸ್ಟ್ ಬರೋದೇ ಅಮ್ಮವ್ರ ಹೆಸರು, ನಿಮ್ಮ ಹೆಸರು. ಅದ ಇಂಥ ಮಗನ್ ಪಡೆಯೋಕೆ ಅಮ್ಮವ್ರು ಪುಣ್ಯ ಮಾಡ್ರು, ಅಂತ ಮಹಾತಾಯಿ ಪಡೆಯೋದಕ್ಕೆ ನೀವು ಪುಣ್ಯ ಮಾಡ್ರಿ. ಅದನ್ನ ಹೋಲಿಕೆ ಮಾಡೋದು ನಾವು ಕಷ್ಟ ಆಗುತ್ತೆ. ನನಗೆ ನಾನೇನಾದ್ರೂ ನನಗೆ ಮಾತಾಡೋಕ್ಕೆ ಸಾಧ್ಯತೆ ಆಯಿತು ಅಂದರೆ ಅದು ನಮ್ಮ ತಾಯಿಯವರಿಂದಲೇ. ಸುದೀರ್ಘ ಕಾಲ ನನ್ನ ಹತ್ರ ಮಾತಾಡೋರು, 12 ಗಂಟೆ ಎಬ್ಬಿಸ್ಬಿಟ್ಟು ಮಾತಾಡೋರು.
ನೋಡು, ಇಲ್ಲಿ ನೀನು ಯಾರನ್ನ ಕಟ್ಕೊಂಡಿದೀಯೋ ಅವರನ್ನ ನೀನು ಕೈ ತೋರ್ಸಕ್ಕಾಗಲ್ಲ. ಒಂದು ಹಂತದಲ್ಲಿ ಹೆತ್ತ ಮಗನನ್ನು ನೀನು ಕೈ ತೋರ್ಸಕ್ಕಾಗಲ್ಲ. ಹಾಗಾದ್ರೆ ಇಲ್ಲಿನ ಸುತ್ತಿ ನಂಬಿ ನೀನು ಸಂಬಳ ಕೊಟ್ಟಿರೋದನ್ನ ನಂಬ್ಕೊಂಡು ಜೀವನ ಮಾಡ್ತಿದ್ರೆ ಅವರನ್ನು ನೀನು ಕೈ ತೋರ್ಸಕ್ಕಾಗಲ್ಲ. ಹಾಗಾದ್ರೆ ನೀನೇನು ಮಾಡಬೇಕು? ನಿನ್ನ ಕೈ ನಿನ್ನನ್ನೇ ತೋರಿಸ್ಕೊಂಡು, ನೀನು ನಿನ್ನನ್ನೇ ಬೈಕೊಂಡು, ನೀನು ನಿನ್ನನ್ನೇ ತಿದ್ಕೊಂಡು, ನೀನು ನಿನ್ನನ್ನೇ ಮನುಷ್ಯನ ಮಾಡ್ತಾ 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 ಮನುಷ್ಯತ್ವನ ಈಚೆ ತರಲೇಬೇಕಾದ ಅನಿವಾರ್ಯತೆ ನಿನ್ನೊಬ್ಬನಿಗೆ ಇರೋದು. ನಾನು ಬೇರೆಯವ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ಎಷ್ಟೋ ಜನಕ್ಕೆ ತಂದೆ ತಾಯಿ ಅಣ್ಣ ತಮ್ಮಂದಿರಿರ್ತಾರೆ. ಆದರೆ ನಿನ್ನ ತಾಯಿಯೂ ನಾನೇ, ತಂದೆನೂ ನಾನೇ. ನನ್ನ ನಂತರ ನೀನೇ ತಂದೆ ತಾಯಿ ಆಗಬೇಕಾಗುತ್ತೆ. ನಿಜ. ಬದುಕಿನ ಪಾಠನೂ ಹೇಳ್ಕೊಟ್ಟಿದ್ದಾರೆ, ನೀವು ಮಾತು ಹೇಳ್ಕೊಟ್ಟಿದ್ದಾರೆ. ಅವ್ರು ಹೇಳಿದ ಯಾವ ಮಾತು ನಿಮಗೆ ಕಿವಿ ಗುಣುಕ್ತಾ ಇರುತ್ತೆ ಸರ್? ಈ ಮಾತೆ ಬರುತ್ತಾ ಇರುತ್ತೆ, ನಾವೇ ತಂದೆ ತಾಯಿ ಆಗಬೇಕಾಗುತ್ತೆ. ನಮ್ಮನ್ನ ನಾವೇ ಯಾರನ್ನ ದೂಷಣೆ ಮಾಡೋ ಹಾಗಿಲ್ಲ. ನಿಮ್ಗೆಲ್ಲ ಹಾಗೇನೆ ಬರುತ್ತೆ ಟೈಮ್ಸ್. ನಿಮಗೆ ಬರುತ್ತೆ. ಎಲ್ಲ those youths working for our country in the software companies, my heart goes for them. 4 ಗಂಟೆ ನೋಡ್ತಾ ಮಾತು ಹಿಂಗಂತಾರೆ, ಈಗ ತಿರುಗ್ತಾರೆ, ಕುತ್ತಿಗೆ ಆಗಿರುತ್ತೆ, ಇನ್ನು ಅನ್ಕೋತಾರೆ, ತಿರುಗಿದೆ, ಕೀಪ್ ಆನ್ ಡೂಯಿಂಗ್ ಇಟ್. And all those staffs of the banks in the country or abroad, whatever it is, ಅವರೆಲ್ಲ ಅದನ್ನು ಸರಿಯಾಗಿ ನೋಡಿ ಎಂಟ್ರಿ ಫಿಲಪ್ ಮಾಡಿ 4-4.25 ಕ್ಯಾಶ್ ಕ್ಲೋಸ್ ಆದಮೇಲೆ ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್, ಆಮೇಲೆ ರೆಗ್ಯುಲರ್ ಎವ್ರಿ ಕ್ವಾರ್ಟರ್ಲಿ ಆಡಿಟಿಂಗ್ ಇರುತ್ತೆ. ಎಲ್ಲ ರೆಸಿಪ್ಟ್ಸ್, ಪೇಮೆಂಟ್ಸು, NPS, ಎಷ್ಟು ಲೋನ್ ಬಂದಿಲ್ಲ ಅನ್ನೋದಕ್ಕೆಲ್ಲನೂ ಮಾಡಬೇಕು ಅವರು. ಅದೇ ನಮಗೇನೆ ಎಡ್ಕಾರು ಅಂತಾರೆ. ಏನು ಸ್ವಲ್ಪ ವಿದ್ಯೆ ಇರುತ್ತೆ ಅಷ್ಟೇ. ಅಷ್ಟಿದ್ರೂ ಕೂಡ ಆಡಿಟರ್ಸ್ ಕೊಡುವಂಥ ಫಾರ್ಮ್ಯಾಟ್ನ ಅವ್ರು ಬಂದು ದೇ ಹ್ಯಾವ್ ಟು ಕರೆಕ್ಟ್ ಇಟ್, ಪರ್ಫೆಕ್ಟ್ ಮಾಡಬೇಕು. ತಲೆ ಕೇಳ್ಕೊತಾ ಇರ್ತಾರೆ, ಓದಾಡ್ತಾ ಇರ್ತಾರೆ. ಮೈ ಹಾರ್ಟ್ ಗೋಸ್ ಫಾರ್ ದೆಮ್. ಖಂಡಿತ ನಾನು ಅವ್ರಿಗೆ ಹೇಳೋದೇನೆಂದರೆ, ತಂದೆ ತಾಯಿ ಇದ್ರೂ ಕೂಡ ನೀವೇ ತಂದೆ ತಾಯಿ ಆಗಬೇಕಾಗುತ್ತೆ. ಅದು ಇನ್ನೂ ಬ್ಯೂಟಿಫುಲ್ ಆಗಿ ಹೇಳಕ್ ಹೋದ್ರೆ, ಆಕಾಶಕ್ಕೆ ತಂದೆ ಅವನು, ಭೂಮಿಗೆ ತಂದೆ ಅವನು, ಅವನಿಗೆ ಅವನೇ ತಂದೆ. ನಾವ್ಯಾರು ಅವನ ಹತ್ರ ಇಲ್ಲ, ಅವನೇ ತಂದೆ. ಸಬ್ಕಾ ಮಾಲಿಕ್ ಏಕ್. ನಾವ್ಯಾರು ಅವನ ಹತ್ರ ಇಲ್ಲ, ಅವನೇನೆ ತಂದೆ. ಹೇಳಕ್ ಹೋದ್ರೆ ಓಪನ್ ಆಗಿ, ನನಗೆ ಯಾವ ಜಾತಿ ಬಗ್ಗೆ ಇಲ್ಲ, ನೋವಿಲ್ಲ. जिसका कोई नहीं उसका तो खुदा है यार. मैं नहीं कहता, किताबों में लिखा है यार. ನಿಜ. ध्यान साहित्य है. मुद्दई लाख बुरा चाहे तो क्या होता है. मुद्दई समाज लाख बुरा चाहे तो क्या होता है. वही होता है जो मंजूर खुदा होता है. ಸಮಾಜ ನಿನ್ನೆ ಹಣವು ಹೀಗಾಗಿ ಏನು ಮಾಡಿ ಏನಾದರೂ ಅವ್ರು ಯೋಚನೆ ಮಾಡಲಿ, ಅದರಿಂದ ಏನೂ ಆಗಲ್ಲ. ಅವನ ಇಚ್ಛೆ ಏನಿದೆಯೋ ಅದೇ ನಡೆಯೋದು. ವಹಿ ಹೋತಾ ಹೈ ಜೋ ಮಂಜೂರ್ ಖುದಾ ಹೋತಾ ಹೈ. ಸರ್, ಹಿಂದಿ ಇಷ್ಟೊಂದು ಪರ್ಫೆಕ್ಟ್ ಆಗಿ ಮಾತಾಡ್ತಿರಲ್ಲ ಸರ್, ಹೆಂಗ್ ಸಾಧ್ಯ? ನಮ್ಮ ತಾಯಿಯವರು ಹೇಳೋರು, ಅವರು ಹಿಂದಿ ಪ್ರಚಾರ ಸಭಾದಲ್ಲಿ ಅವ್ರು ಕಲ್ತರು. ನನಗೆ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿಯಾಗಿ ಹೇಳ್ಕೊಟ್ರು. ಕನ್ನಡ ಮರಿಬಾರ್ದು ಅನ್ನೋದು ಕನ್ನಡನೂ ಹೇಳ್ಕೊಟ್ರು. ಅಲ್ಲೇ ಮೆಡ್ರಾಸ್ ಹನುಮಂತಾಚಾರ್ಯ ಬರೋರು. ಹಾಡುಗಳೆಲ್ಲ. ಮನೇಲಿ ನೀವು ಅಮ್ಮ ಯಾವ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ರಿ ಸರ್? ತುಳು, ಮ್ಯಾಕ್ಸಿಮಮ್ ಕನ್ನಡ. ಅಮ್ಮ ಅವರು ಇಲ್ಲೇ ಮನ್ಕೊಳ್ತಾ ಇದ್ರೆ, ನೋಡ್ತಾ ಇದ್ರೆ, ಕಿವಿನಲ್ಲಿ ಹೇಳ್ತಾ ಇದ್ರೆ ಇದನ್ನ ಮಾಡ್ಬೋದು ಬೇಡವಾ ಅಂತ ನೋಡು. ಆಮೇಲೆ ಕೈ ಹಿಂಗೆ ಇಟ್ಕೊಳ್ಳೋರು, ನೋಡ್ಕೊಂಡು ಮಾಡೋದು. ಸರ್, ಕೊನೆ ಗಳಿಗೆ ತನಕನೂ ನಿಮ್ಮ ಬಗ್ಗೆ ಅಷ್ಟು ಮುತುವರ್ಜಿ ವಹಿಸೋದು, ಎಚ್ಚರಿಕೆ ವಹಿಸೋದು, ಯಾವ ಸಾರಿ ತಪ್ಪು ಹೇಳೋದು, ಪ್ರತಿಯೊಂದು ಮ್ಯಾಟರ್. ಖಂಡಿತ ಖಂಡಿತ ಖಂಡಿತ. ಅಯ್ಯೋ, ತಿಂದ ಬಾಯಲ್ಲಿ ಮಗ ಬೈದ್ರೂ ಕೂಡ ಹರಿಸುವಂತ ಜೀವ ಒಂದೇ ಒಂದು ತಾಯಿ. ಕೊಟ್ಟಿದ್ದು ತಿಂದೇ ನಾವು ಬೈತೀವಿ, ಆದ್ರೂ ನಮ್ಮನ್ನ ಹರಿಸ್ತಾ ಇರ್ತಾರೆ. ಅಮ್ಮ ಯಾವಾಗ ಕೋಪ ಮಾಡ್ಕೊಳ್ತಾ ಇರೋದು?
ಅಮ್ಮ ತುಂಬಾ ಅವರಿಗೆ ನೋಡಿ, ಅವರ ಕೋಪನೇ ನಮ್ಗೆ ಇವತ್ತು ತಾಳ್ಮೆ ಹೇಳ್ಕೊಟ್ರು, ತಾಳ್ಮೆ ಹೇಳ್ಕೊಟ್ರು. ಶ್ರೀರಕ್ಷೆ ಒಂದಾಗತ್ತೆ, ತಾಳ್ಮೆ ಒಂದು ಬರ್ಬೇಕು ಮನುಷ್ಯನಿಗೆ. ತಾಳ್ಮೆ ಇದ್ರೇನೆ ನೀವು ಇನ್ ಮುಂದೆ ಏನಾದ್ರು ಮಾಡ್ಬೋದು. ಯಾವ ವಿಚಾರ ಕೋಪ ಮಾಡ್ಕೊಳ್ತಾ ಸರ್? ನೀವೇನು ಊಟ ಮಾಡಲ್ಲ, ಟೈಮ್ ಕರೆಕ್ಟ್ ಆಗಿ? ನನ್ಗೆಲ್ಲ ಇಲ್ಲ, ಟೈಮ್ ಕರೆಕ್ಟ್ ಆಗಿ ಊಟ ಮಾಡಲ್ಲ ಅನ್ನೋದು ತುಂಬಾ ಬೇಜಾರಾಗೋದು. ನನಗೆ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ತುಂಬಾ ಯೋಚನೆ ಮಾಡೋರು. ಎಷ್ಟೋ ಸರಿ ಮಾತ್ರೆ ಮರ್ತು ಬಿಡ್ತಾ ಇದ್ದೆ. ನಾನು ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅನ್ನೋದು ಆ ಭಾವನೆಯಲ್ಲೇ ಇರೋವೇನು. ಆಮೇಲೆ ನಾನೇ ಮನೆ ಎಲ್ಲ ಹತ್ತಿ ಪ್ರೂನಿಂಗ್ ಮಾಡೋದು. ಒಂದ್ಸರಿ ಮರದಿಂದ ಕೆಳಗಡೆ ಬಿದ್ಬಿಟ್ಟೆ. ಶಾಕ್ ಆಗುತ್ತೆ. ಬಿದ್ದರೆ ಏನಾಗುತ್ತೆ ಅಂದರೆ ಹೆಮಟೋಮಾ ಆಗೋಗುತ್ತೆ. ನಮಗೆಲ್ಲ ಈ ಇಕೋಸ್ಪ್ರಿನ್ ಟ್ಯಾಬ್ಲೆಟ್ ನಂಬ್ತೀವಲ್ಲ, ರಕ್ತ ನೀರಿದ್ದಂಗೆ ಇರುತ್ತೆ. ಎಲ್ಲೇ ಏಟ್ ಬಿಡುತ್ತೆ ಅಲ್ಲೆಲ್ಲ ಹಿಪ್ ಕಟ್ಬಿಡುತ್ತೆ, ಬ್ಲಡ್ ಥರ ಆಗ್ಬಿಡುತ್ತೆ. ಭಾರಿ ಕಷ್ಟ ಅದು. ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರಲ್ಲ, ನೀವು ಹುಷಾರಾದ ತಕ್ಷಣ ಅಮ್ಮ ನಿಮ್ಮನ್ನ ನೋಡಿದ್ರಲ್ಲ, ಹೇಳಿದ ಮೊದಲನೇ ಮಾತು? ಅಯ್ಯೋ, ಅಲ್ಲಿಂದ ಕೂತ್ಕೊಂಡು ನಾನು ಕ್ಯಾತ್ ಲ್ಯಾಬಿಂದ ಅಮ್ಮನ್ ನೋಡ್ತಾ ಇದ್ದೀನಿ. ಸೈನ್ ಹಾಕ್ರಿ, ಸೈನ್ ಹಾಕ್ಲೇ ಇಲ್ಲ. ಅಯ್ಯೋ, ನಾನು ಸೈನ್ ಹಾಕಲ್ಲ, ನನ್ನ ಮಗ ಬರ್ಲಿ ಅಂತ. ಅಬ್ಬ, ಅದಕ್ಕೆ ಹೇಳೋದು. ಅದಕ್ಕೆ ನಾನು ಯಾರನ್ನು ಡೋಂಟ್ ನೆಗ್ಲೆಕ್ಟ್ ಮದರ್, ಗುಡ್ ಆರ್ ಬ್ಯಾಡ್ ಆರ್ ವಾಟ್ ಎವರ್ ಇಟ್ ಇಸ್, ಯಾವುದಾದ್ರೂ ಇರಲಿ, ಯಾವುದೇ ಪರಿಸ್ಥಿತಿನಲ್ಲಿ ನಿಮ್ಗಳನ್ನ ಬಿಡ್ದಿರ ಸಾಕಿ ಬೆಳೆಸಿದ್ರಲ್ಲ, ಸುಮ್ಮನೆ ಅದನ್ನು ಯೋಚನೆ ಮಾಡಿ ಸಾಕು. ಯಾಕಂದ್ರೆ ವಿದ್ಯೆಗೆ ಕೊನೆ ಇಲ್ಲ ಅಂತ ಹೇಳ್ತಾರೆ. ಅದೆಲ್ಲ ಅಲ್ಲ, ನೀವು ಎಷ್ಟಿನ ಜಾಸ್ತಿ ಕಲಿತಾ ಹೋದಷ್ಟು ಇಲ್ಲೇ ಸುತ್ತ ಇರ್ತೀರ. ನಾನು ಹೇಳ್ತಾ ಇದ್ದೀನಿ, ಅನುಭವಕ್ಕೆ ಕೊನೆ ಇಲ್ಲ. ಅರ್ಥ ಆಯ್ತಾ? ತತ್ವ ತಿಳ್ಕೊಳಕ್ಕೆ ಕೊನೆನೇ ಇಲ್ಲ. ಪ್ರತಿಯೊಬ್ಬರಲ್ಲೂ ಒಂದು ತತ್ವ ಇರುತ್ತೆ. ಸೊ ಅದೆಲ್ಲ ಕಲೆಕ್ಟಿವ್ ಥಾಟ್ಸ್ ಅಂತೀವಿ ನಾವು. ಕರೆಕ್ಟಾ? ಕಲೆಕ್ಟಿವ್ ಥಾಟ್ಸ್ ಇಲ್ಲ ಇರುತ್ತೆ. ಬೋರ್ಡ್ ಮೀಟಿಂಗ್ ಅಲ್ಲಿ ಕೂತ್ಕೊಂಡಾಗ ಕಮ್ಔಟ್ ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಸೊ ಅದೆಲ್ಲ ಫಿಲಪ್ ಆದಾಗನೇ ನಿಮ್ಗೊಂದು ಥೀಮ್ ಸಿಕ್ಕದು, ಅಥವಾ ಯಾವ್ದಾದ್ರು ಪ್ರಾಜೆಕ್ಟ್ಗೆ ಒಳ್ಳೆ ಸಲಹೆ ಸಿಗೋದು. ಅರ್ಥ ಆಯ್ತು? ಹಾಗಾಗಿ ಎವ್ರಿಬಡಿ ಈಸ್ ಎ ಫಿಲಾಸಫರ್, ನೋ ಬಡಿ ಈಸ್ ಅನ್ ಇಡಿಯಟ್. ಈವನ್ ಕೆಟ್ಟವನಲ್ಲಿ ಕೂಡ ಒಂದು ಒಳ್ಳೆತನ ಇರುತ್ತೆ, ನಮಗೆ ಗೊತ್ತಿರಲ್ಲ. ಅದಕ್ಕೆ ಮಾರ್ಕ್ಸ್ ಮಿಲ್ಲರ್ ಏನ್ ಹೇಳ್ತಾರೆ ಅಂದ್ರೆ, ಹೇಟ್ ದ ಸಿನ್ ಬಟ್ ನಾಟ್ ದ ಸಿನ್ನರ್. ಚಿತ್ರರಂಗದ ಎಲ್ಲ ವಿಚಾರಗಳಿಗೆ ಚಿತ್ತಾರ 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 ಕನ್ನಡ ಇರೋವರೆಗೂ ಚಿತ್ತಾರ ಇರಲಿ. ಇನ್ನೊಂದು ಲೆವೆಲ್ ಗೊತ್ತಾಗಿದ್ದಾರೆ. ಸಿನಿಮಾ ಸಂಬಂಧಪಟ್ಟಂಗೆ ಐ ಥಿಂಕ್ ವೆರಿ ನೈಸ್ ಮ್ಯಾಚಿಂಗ್. ಕ್ವಾಲಿಟಿನೇ ತುಂಬಾ ಚೆನ್ನಾಗಿದೆ.